ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 21ನೇ ಪ್ರಶ್ನೆ. ಭೂಮಿಯನ್ನು ಸುತ್ತುತ್ತಿರುವ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲದಿಂದಾಗಿ ಮಾಡಿದ ಕೆಲಸವೆಷ್ಟು? ನಿಮಗೆ ಗೊತ್ತು, ಭೂಮಿಯ ಸುತ್ತ ಉಪಗ್ರಹ ಸುತ್ತುತ್ತಾ ಇರ್ತದೆ ಅಲ್ವಾ. ಚಂದ್ರ ನ್ಯಾಚುರಲ್ ಆಗಿರುವಂತಹ ಉಪಗ್ರಹ ಆಗಿದೆ. ಉಳಿದಿದ್ದೆಲ್ಲ ಸೆಟಲೈಟ್ಸ್ ಏನಿದೆ ಅವು ಮಾನವ ನಿರ್ಮಿತವಾಗಿದೆ. ಹಾಗಿದ್ರೆ ಭೂಮಿಯನ್ನ ಸುತ್ತಾ ಇರುವಂತಹ ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲದಿಂದಾಗಿ ಮಾಡಿದ ಕೆಲಸವೆಷ್ಟು ಅಂತ ಕೇಳ್ತಿದ್ದಾರೆ. ಅಂದ್ರೆ ಕೆಲಸ ಅಂದ್ರೆ ಇದು ನಮ್ಮ ಪ್ರಕಾರ ಕೆಲಸ ಇದ್ರೆ ಗುರುತ್ವಾಕರ್ಷಣೆ ಅನ್ನುವಂಥದ್ದು ಕೂಡ ಒಂದು ಬಲ ಇದೆ. ಆ ಬಲದಿಂದ ಏನು ಕೆಲಸ ಆಗಿದೆ ಉಪಗ್ರಹದ ಮೇಲೆ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಉತ್ತರವನ್ನು ಸೂಕ್ತ ಕಾರಣಗಳೊಂದಿಗೆ ಸಮರ್ಥಿಸಿ. ಸರಿ. ಒಂದು ಕಾಯದ ಮೇಲೆ ವರ್ತಿಸುವ ಬಲವು ಅದರ ಸ್ಥಾನಪಲ್ಲಟಕ್ಕೆ ಲಂಬವಾಗಿದ್ದರೆ ಮಾಡಿದ ಕೆಲಸವು ಶೂನ್ಯವಾಗಿದೆ. ನೆನ್ಪಿಟ್ಕೊಳ್ಳಿ, ಯಾವುದು ಒಂದು ಕಾಯದ ಮೇಲೆ ವರ್ತಿಸ್ತಾ ಇರುವಂತಹ ಬಲ ಅದರ ಸ್ಥಾನಪಲ್ಲಟಕ್ಕೆ ಲಂಬವಾಗಿದ್ರೆ, ಈಗ ಸ್ಥಾನಪಲ್ಲಟ ಈ ದಿಕ್ಕಿನಲ್ಲಿ ಆಗಿದೆ, ಬಲ ಈ ದಿಕ್ಕಿನಲ್ಲಿ ವರ್ತಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ಇವೆರಡು ಲಂಬವಾಗಿದೆ, ಒಂದಕ್ಕೊಂದು ಲಂಬವಾಗಿದೆ ಅಲ್ವಾ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮಾಡಿದ ಕೆಲಸವನ್ನ ಶೂನ್ಯ, ಏನು ಕೆಲಸ ಮಾಡಿಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನಾಗಿದೆ, ಭೂಮಿಯನ್ನ ಸುತ್ತಾ ಇರುವಂತಹ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲವು ಅದರ ಸ್ಥಾನಪಲ್ಲಟಕ್ಕೆ ಲಂಬವಾಗಿದೆ. ಆದ್ದರಿಂದ ಕೆಲಸವು ಶೂನ್ಯವಾಗಿರ್ತದೆ. ಇಲ್ಲಿ ಉಪಗ್ರಹದ ಸ್ಥಾನಪಲ್ಲಟ ಏನಿದೆ, ಎವ್ರಿ ಪಾಯಿಂಟ್ ಅಲ್ಲಿ ಭೂಮಿಯ ಗುರುತ್ವಾಕರ್ಷಣ ಬಲ ಅದಕ್ಕೆ ಲಂಬವಾಗಿರ್ತದೆ. ಹಾಗಾಗಿ ಅದರಿಂದ ಆದಂತಹ ಕೆಲಸ ಶೂನ್ಯವಾಗಿದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.